ವಾರ್ತೆಗಳಿಗೆ ಸ್ವಾಗತ. ನಾನು ಅಮಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಹಾಸನದಲ್ಲಿ ಮತ್ತೆ ಪುಡಿ ರೌಡಿಗಳ ಅಟ್ಟಹಾಸ. ಅಂಗಡಿಯಲ್ಲಿದ್ದ ಯುವಕನ ಮೇಲೆ ಮನಸೋ ಇಚ್ಛೆ ಹಲ್ಲೆ. ಅಪಘಾತದಲ್ಲಿ ಗಾಯಗೊಂಡು ಸಾವನ್ನಪ್ಪಿದ್ದ ಬಾಲಕಿಯ ಅಂಗಾಂಗ ದಾನ ಮಾಡಲು ಒಪ್ಪಿದ ಪೋಷಕರ ದೃಢ ನಿರ್ಧಾರ ಶ್ಲಾಘನೀಯ. ಏಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ ಹೇಳಿಕೆ. ಮತ್ತು ಎಡಕುಮರಿ ರೈಲ್ವೆ ಮಾರ್ಗ ಭೂಕುಸಿತ ಸ್ಥಳದಲ್ಲಿ 700 ಕಾರ್ಮಿಕರಿಂದ 4ನೇ ದಿನವೂ ಸವಾಲಿನ ದುರಸ್ತಿ ಕಾರ್ಯ. ರೈಲು ಸಂಚಾರ ಸದ್ಯಕ್ಕೆ ದುಸ್ತರ. ವಾರ್ತೆಗಳ ವಿವರ. ಹಣಕ್ಕಾಗಿ ಪೀಡಿಸುತ್ತಿದ್ದ ಪುಡಿ ರೌಡಿ ಗ್ಯಾಂಗ್ ಆಟೋದಲ್ಲಿ ಬಂದು ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಿದ ಘಟನೆ ನಗರದ ಹೊರವಲಯದ ಕೌಶಿಕ ಗೇಟ್ ಬಳಿ ನಡೆದಿದೆ. ಹಳದ್ವೇಷವನ್ನಿಟ್ಟುಕೊಂಡು ಕ್ಷುಲ್ಲಕ ಕಾರಣಕ್ಕೆ ಸತೀಶ್ 27 ವರ್ಷದ ಯುವಕನ ಮೇಲೆ ಪುಡಿ ರೌಡಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದು ಗಂಭೀರ ಗಾಯಗೊಂಡ ಯುವಕನಿಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಮಾರಕಾಸ್ತ್ರಗಳಿಂದ ತಲೆ, ಕುತ್ತಿಗೆ, ಕೈ ಸೇರಿದಂತೆ ದೇಹದ ವಿವಿಧ ಭಾಗಗಳಿಗೆ ಲಾಂಗ್ನಿಂದ ಕೊಚ್ಚಲಾಗಿದೆ. ಸತೀಶ್ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ನಂದಿನಿ ಪಾರ್ಲರ್ ನಡೆಸುತ್ತಿದ್ದ ಯುವಕನೇ ಸತೀಶ್. ಘಟನೆ ಹಿಂದೆ ರೌಡಿ ಶೀಟರ್ ಸಮುದ್ರವಳ್ಳಿ ಅಶೋಕ್ ಕೈವಾಡವಿದೆ ಎಂದು ಯುವಕನ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ರೌಡಿಗಳ ಬಗ್ಗೆ ತಿಂಗಳುಗಳ ಹಿಂದೆಯೇ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಹಣಕ್ಕಾಗಿ ಅನೇಕ ತಿಂಗಳುಗಳಿಂದ ಪುಡಿ ರೌಡಿಗಳು ಪೀಡಿಸುತ್ತಿದ್ದರು. ಮೊಬೈಲ್ಗೆ ಕರೆ ಮಾಡಿ ಬೆದರಿಕೆ ಕೂಡ ಹಾಕಿದರು. ಆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಪೊಲೀಸರು ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು. ಹಾಸನ ನಗರದ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ವಿಷಯ ತಿಳಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಚಿತಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈಗಾಗಲೇ ವಿಶೇಷ ತನಿಖಾ ಪೊಲೀಸ್ ತಂಡ ರಚಿಸಿ ಆರೋಪಿಗಳನ್ನು ಹಿಡಿಯಲು ಬಲೆ ಬೀಸಿದ್ದಾರೆ. ಇನ್ನು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಸತೀಶ್ ಸಂಬಂಧಿಕರು ಹಾಗೂ ಸ್ನೇಹಿತರು ಆಸ್ಪತ್ರೆ ಮುಂದೆ ಜಮಾಯಿಸಿದರು. ಮುನ್ನೆಚ್ಚರಿಕೆ ಕ್ರಮವಾಗಿ ಹಲ್ಲೆ ನಡೆದ ಸ್ಥಳಕ್ಕೆ ಮತ್ತು ಆಸ್ಪತ್ರೆ ಮುಂದೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಆಯೋಜಿಸಲಾಗಿತ್ತು. 13ನೇ ತಾರೀಕಲ್ಲಿ ಅವನು ಅದೇ ತಕ್ಕೊಂಡು ಜಗಳ ಮಾಡಿದ್ದ. ಕೌಶಿಕ ರಾಜ ಅಂತ ಜಗಳ ಮಾಡಿಬಿಟ್ಟು ಆಮೇಲೆ ನಾವು ಏನು ಕೊಡ್ತಾರೆ ನಿಮಗೆ ಜಗಳ ಬರೋಲ್ಲ ಅಂದರು. ಆಮೇಲೆ ನನ್ನ ಮನೆ ತಕ್ಕೊಂಡು 12 ಗಂಟೆ ರಾತ್ರಿ ಸಿಗರೇಟ್ ಕೊಡು, ಅದು ಕೊಡು, ಇದು ಕೊಡು ಅಂತ ಹೊಡೆಯಕ್ಕೆ ಬಂದ ನನಗೆ ನಮ್ಮ ಹುಡುಗರು ಅನ್ನೆಲ್ಲ. ಆಮೇಲೆ ನಾನು ಏನು ಕೊಡ್ತಾರೆ ಇಷ್ಟೊತ್ತಿನಲ್ಲಿ ಅಂತ ನಾನು ಅಂದೆ. ಆಮೇಲೆ ಹಂಗಂದರೆ ಕೈ ತಗೊಂಡು ಕೈಗೆ ಇದು ಮಾಡ್ತಾರೆ. ಆಮೇಲೆ ನಾನು ನನ್ನ ಮಗನಿಗೆ ಫೋನ್ ಮಾಡಿದ್ದು. ನನ್ನ ಮಗ ಬರೋದಿಗೆ ಅಲ್ಲಿಗೆ ಅಲ್ಲಿಂದ ಬಂದ್ಬಿಟ್ಟು ನಾನೇ ಮತ್ತೆ ನಾನು ಅಂತ ಹೊಡಿತಾರೆ ಅಂತ ಬೇಡ ಕಣಪ್ಪ ಅಂತ ನಾನು ಮಾಡಿ ಡ್ರೈನಲ್ಲಿ ತಂದುಬಿಟ್ಟು ಸ್ವಲ್ಪ ತಲೆ ಏಟಾಗಿ ಸಣ್ಣ ಗಡ್ವ ಜನಪ್ರಿಯ ಅಡ್ಮಿಂಟ್ ಆದ ಅಶೋಕ ಅನ್ನೋನು 14ನೇ ತಾರೀಕು ಬಂದ ಸೌದೆಲ್ಲ ಮುದ್ದೆ ಮಾಡಿಸಿದ್ರು. 14ನೇ ತಾರೀಕು ಬಂದು ಅಲ್ಲಿ ಡೈರಿ ತಪ್ಪೋಗಿ ಕ್ಯಾಮ್ರಾ ಎಲ್ಲ ಹೊಡೆದಾಕ್ಬಿಟ್ಟು ನನ್ನ ಮಗನಿಗೆ ಹೊಡೆದು ಬಾಡ್ಲಿಲ್ಲ ಅಲ್ಲವ ಮನೆ ತಕ್ಕ ಬಂದ. ಮನೆ ತಕ್ಕ ಬಂದು ನನ್ನ ಮಗ ಮಣ್ಗಿದ್ದ ಗಿರಮ್ಮಗ ಮಣ್ಗಿದ್ದಾಗ ನಿನ್ನ ಮಗನ ಬಿಡೋಲ್ಲ ಕಲೆ, ನಿನ್ನ ಮಗ ಸಾಯಿಸ್ತಿರ್ತಾರೆ, ಅವ್ನಿಗೆ ಯಾಕೆ ಹೊಡೆದ ಅಂತ ಬಂದು ನನ್ನ ಮಗನಿಗೆ ಹೊಡೆಯಕ್ಕೆ ಬಂದ. ಮತ್ಸೆಲ್ಲೂ ಇಲ್ಲ. ನಾನು ಏನು ಕೊಡ್ತೀನಿ ಮತ್ಸೆಲ್ಲೂ ಆಮೇಲೆ ಏನು ಕೊಟ್ಬೋದು ಸ್ಟೇಷನಿಗೆ ಏನಾದ್ರು ಕೊಟ್ಟರು ನಿನ್ನ ಮಕ್ಕಳು ದಿನ ಯಾರನ್ನೂ ಕೊಡಲ್ಲ ಅಂತ. ಆಮೇಲೆ ಹಂಗಂದ್ರೆ ನಾನು ಅಂತೀವಿ ಏನಕ್ಕೆ ಮಾಡ್ತಿದ್ದೆ ನನ್ನ ಮಗನ ಏನು ಮಾಡ್ತಿದ್ದೆ ಅಂತ ನಾನು ಅಂದೆ. ಹಂಗೆ ಅನ್ನೋದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ರಾಸಕ್ಕಿಲ್ಲ 3 ಗಂಟೆ 2 ಗಂಟೆ ಇವ್ರು ಏನೂ ಮಾಡಲಿಲ್ಲ. ಆಮೇಲೆ ಎಸ್ಗೆ ಹೋದೆ. ಅಲ್ಲಿ ಆಸ್ಪತ್ರೆಯಲ್ಲಿ 60,000 ಬಿಲ್ ಕಟ್ಟಿಸ್ಕೊಂಡು ನಾವೇನು ಮಾಡೋಕ್ಕಿಲ್ಲ, ಕಟ್ಟಿ ಅಂತ ಕಟ್ಕೊಡ್ತೀವಿ. ನಮ್ಮ ಭಾವನ ಮಗ ನಾನು ಏನು ಮಾಡೋಕ್ಕಿಲ್ಲ ಅಂತ ಕಟ್ಟಿದ್ದೆ ಆಗಿದ್ದಿಲ್ಲ ಅನ್ನೋದಕ್ಕೆ ಭಾವನ ಮಗ ಕಡೆಯಿಂದ ನಾನು ಕಟ್ಟಿಸ್ತಾರೆ ಸರ್. ನಾನೇ ಹೋಗಿ ಕಟ್ಕೊಂಡು ಮತ್ತೆ ಅವಾಗಿಂದ ಏನು ಇರಲಿಲ್ಲ, ನಮಗೆ ತೊಂದರೆ ಏನಿಲ್ಲ. ಮತ್ತೆ ಡೈರಿ ತಗೊಂಡು ಮತ್ತೆ ಜಗಳ ಮಾಡೋರು, ಇದು ಮಾಡೋರು, ಹಾಲೆಲ್ಲನೂ ಹೊತ್ಕೋಗೋರು. ಆಮೇಲೆ ನಾನು ಕುಡ್ದಾರಲ್ಲ ಅಂತ ಸುಮ್ಮನೆ ಇದು ಮಾಡಿದ್ರು. ಆಮೇಲೆ ಕೊನೆಗೆ ಫೋನ್ ಮಾಡಿ ಹುಡುಗಿಗೆಲ್ಲ ಎದುರಿಸಿಯನ್ನು ಕೊಲೆ ಮಾಡ್ತೀನಿ ಬಿಡಲ್ಲ ನಿಮ್ಗೆ ಅಂತ ಎಲ್ಲರಿಗೂ ವಯಸ್ಸಿಗೆ ಬಂದಿದ್ದಾರೆ. ಫೋನಲ್ಲೆಲ್ಲ ನೋಡಿ ನಾನು SPMCಗೆ ಹೋದೆ, ಕಂಪ್ಲೇಂಟ್ ಕೊಟ್ಟೆ. ಅವ್ನು ಕರ್ಕೊಂಬಂದು ಅರೆಸ್ಟ್ ಮಾಡಿದ್ರು. ಮತ್ತು ಅವನೇನು ಮಾಡೋಕ್ಕಾಗಿಲ್ಲ, ಬಿಟ್ಟು ಕಳಿಸಿದ್ರು. ತಗೊಂಡು ಡೈಲಿ ನಮಗೆ ಟಾರ್ಚರ್ ಕೊಡೋರು. ಸಿಗರೇಟ್ ಕೊಡಿ, ಹಾಲು ಕೊಡಿ, ತಿಂಡಿ ಕೊಡು 8 ಲಕ್ಷ ದುಡ್ಡು ಕೇಳಿಲ್ಲ. ಅದು ಬೇರೆ ಮಾಡಿಸ್ಬೇಕು, ಗಂಡಗೆ ದುಡ್ಡು ಕೊಡೋದು ನಾವು ಎಲ್ಲಿಂದ ತಂದು ಕೊಡೋಣ? ನಾವು 8 ಲಕ್ಷ ಕೊಡೋದು ಎಲ್ಲಿಂದ ತಂದು ಕೊಡೋಣ? ಆಸ್ಪತ್ರೆಗೆ 60,000 ಕಟ್ಸಿದ್ರು, ಏನು ಮಾಡಲ್ಲ ಅಂತ. ಮತ್ತು 8 ಲಕ್ಷ ದುಡ್ಡು ಕೊಡೋದು ದಿವಸ ಎದುರಿಸೋರು. ನನ್ನ ಮಗ ಇದು ಮಾಡೋರು. ನನ್ನ ಮಗ ಸುಮ್ಮನೆ ಅವ್ರು ಏನು ಮಾಡ್ತಾರೆ, ಅವರಿಗೆ ನಾವಿರಲಿಲ್ಲ. ನಮ್ಮ ಮಗ ಬಂದು ಡೈಲಿಗೆ ನಾನು ತಗೊಂಡು ಕಾರ್ ಆ ಕಡೆ ಹೋಗ್ತಾರೆ. ನನ್ನ ಫ್ರೆಂಡು ಅಲ್ಲೇ ಮನೆಗಿದೆ. ನನ್ನ ಫ್ರೆಂಡ್ ಅವರ
ಸೌಕರ್ಯ ಅಶೋಕನ ಕಡೆಯಿಂದ ರಾತ್ರಿ ಅವನೇ ಮಾಡಿಸಿರೋದು. ಕೌಶಿಕ್ ರಾಜ್ ನ್ಯಾಯ ಬೇಕು ನನಗೆ. ಇಲ್ಲ ನೀವೇನು ಮಾಡೋಕ್ಕಾಗಲಿಲ್ಲ ಅವ್ನು ಕರ್ಕೊಂಡ್ಬಂದು ನಿಲ್ಲಿಸಿ ನನ್ನ ಹತ್ರ ನಾನೇ ಅವ್ನು ಕೊಂದು ಜೈಲಿಗೆ ಬಂದು ಮಾಡಿಸಿರೋದು. ಸೌಕರ್ಯ ಅಶೋಕ ಮಾಡಿಸಿರೋದು. ಅವ್ನು ನಮ್ಮ ಬ್ಯಾಕ್ ಗ್ರೌಂಡ್ ಇಲ್ಲ, ಬ್ಯಾಕ್ ಗ್ರೌಂಡ್ ಅವ್ನು ಅವ್ನ ಕಡೆ ಹಾಕಿದಲ್ಲಿ ರಾಜೀನಾಮೆ ವಿಷಯ ಇಲ್ಲ. ಹಿಂಗೆ ಹಿಂಗೆ ಬೇಕು ಅವ್ರು ಕೊಡೋದು ನಮ್ಮ ಕಡೆ ಹಂಗೆ ಹಿಂಗೆ ಬರ ಮಾಡ್ತಾರೆ ಕೊಡೋಲ್ಲ ಕೊಡೋದು ಬರೀ ಅನ್ನ ಮಾಡೋದು ಅನ್ಯಾಯ ಮಾಡಿದ್ದ ಏನು ಅನ್ಯಾಯ ಮಾಡಿದ್ದ ಒಬ್ಬರ ಆಟರ ಹತ್ರ ಬಂತು ಗಾಡ್ಕೊಂಡ ನಿಂತಂತೆ ಅವಣ್ಣ ಆಟದ ಹೋತಂತೆ ಅವಣ್ಣ ಹಾಕೊಟ್ಟು ಬರೋ ಅದರಿಂದ ಬರೋಕ್ಕೆ ಅಂಗಡಿ ಹೋಗಿ ನೋಡಿ ಅಂಗಡಿ ಏನು ಬಾಡ್ ಮಾಡ್ಯಾರ ಅದು ಹೆಂಗೆ ಹೆಂಗೆ ಹಾಕ್ಯಾರ ನಾವು ಈ ಬೆಳಿಗ್ಗೆ ಶಿಕ್ಷೆ ಆಗ್ಬೇಕು ಏನು ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಎಲ್ಲರೂ ಹಿಂಗೆ ಮಾಡ್ತಾರಲ್ಲ ಏನು ಮಾಡ್ಬೇಕು ಒಡೋಡಿ ಯಾರು ಸಿಕ್ಕಿದ್ದೀರಿ ಡುತ್ತಲ ಮೇಲೆ ತಲೆ ಇಟ್ಟಕ ಕೂಲಿ ಮಾಡೋರು ಕೊಡೋಣ ಅಂತ ನಮ್ಮ ಮಕ್ಕಳು ಕೂಲಿ ಪಡ್ಕೆ ತಿಂತೀರ್ವ ಯಾರು ತಲೆ ಹೊಡಿತಾವ ತಲೆ ಹೊಡಿತಾವ ಏನಾರವ ಕಷ್ಟಪಟ್ಟು ಹಾಕಿಡ್ತಾವ ಮಕ್ಕಳು ಗೊತ್ತಾಗ್ತಾವ ಮಕ್ಕಳು ನಾವು ಕಷ್ಟಪಟ್ಟು ಹಾಕಿಲ್ವ ಸಣ್ಣ ತಂದವ ನಮ್ಮ ಕೊಟ್ಟರೆ ಯಾಕವ ಹಿಂಗೆ ಮಾಡ್ಯಾರಲ್ಲ ಹುಡುಗನ ಹೆಸರು ಸತೀಶ್ ಅಂತ ಸರ್. ವಯಸ್ಸು ಒಂದು 24-25 ಆಗಿದೆ, 27. ಅವ್ರಿಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದು, ಎಲ್ಲ ರಾಜಿ ಆಗಿತ್ತು, ಏನೇನು ತಂಟೆಗೆ ಬರಲ್ಲ ಏನೇನಂತ. ಮತ್ತೆ ಬೆಳಗ್ಗೆ ಅಲ್ಲೇ ಮಾಡಿದ್ದಾರೆ. ನಮಗೆ ನ್ಯಾಯ ಬೇಕು ಸರ್. ಕೌಶಿಕ್ ಕೂಡು ನಂದಿನಿ ಡೈರಿ ಹತ್ರ ಆಗಿದೆ ಬೆಳಗ್ಗೆ 5 ಗಂಟೆ ಜಾವದಲ್ಲಿ ನಾಗತಳಿ. ಅಷ್ಟೆಲ್ಲ ಗಲಾಟೆ ಆಗಿತ್ತು. ಮುಂಚೆ ರೋಲ್ ಕಾಲ್ ಮಾಡ್ತಿದ್ರಲ್ಲ, ರೋಲ್ ಕಾಲ್ ಮಾಡ್ತಿದ್ರು ವಿಚಾರದಲ್ಲಿ ಡೈರಿ ಹತ್ರ ಗಲಾಟೆ ಆಗಿತ್ತು. ಗಲಾಟೆ ಆಗಿ ಎಲ್ಲರೂ ದೊಡ್ಡವ್ರು ಬಂದು ತೀರ್ಮಾನ ಮಾಡಿದ್ರು. ಆ ಹಲ್ಲೆಗೋಸ್ಕರ ಮತ್ತೆ ಹಲ್ಲೆ ಮಾಡಿದ್ದಾರೆ ಸರ್. ರಾಜಿ ಅಂತ ಇನ್ನೊಬ್ರು ಹೆಸರು ನಾಗಿ ಅಂತ, ಫುಲ್ ಹೆಸರು ಗೊತ್ತಿಲ್ಲ. ಅವ್ರು ಬೆಳಗಿನ ಜಾವ ಬಂದು ಹಲ್ಲೆ ಮಾಡಿದ್ರು ಸರ್ 5 ಗಂಟೆಗೆ. ಸತೀಶ್ ಅವ್ರಿಗೆ ಹಲ್ಲೆ ಮಾಡಿದ್ದಾರೆ ಬೆಳಗಿನ ಜಾವ 5 ಗಂಟೆ 5 ಕಾಲತ್ತಿಗೆ. ಅಪಘಾತದಲ್ಲಿ ಗಾಯಗೊಂಡು ಸಾವನ್ನಪ್ಪಿದ್ದ ಬಾಲಕಿಯ ಅಂಗಾಂಗ ದಾನ ಮಾಡಲು ಒಪ್ಪಿದ್ದ ಪೋಷಕರ ದೃಢ ನಿರ್ಧಾರ ಶ್ಲಾಘನೀಯವಾಗಿತ್ತು. ಇದರಿಂದಾಗಿ 6 ಜನರ ಪ್ರಾಣ ಉಳಿಸಿದಂತಾಗಿದೆ ಎಂದು ಹಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ರಾಜಣ್ಣ ತಿಳಿಸಿದರು. ಹಿಮ್ಸ್ ನಿರ್ದೇಶಕರ ಸಭಾಂಗಣದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿವೇಕಾನಂದ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ 12 ವರ್ಷದ ಬಾಲಕಿ ಚಂದನಗೆ ಜುಲೈ 23ರಂದು ತಿಪಟೂರಿನಲ್ಲಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ನಂತರ ಇವರ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಅವರ ಹೃದಯ, ಲಿವರ್, ಕಿಡ್ನಿ ಮತ್ತು ಇತರೆ ಅಂಗಾಂಗಗಳು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದರಿಂದ ಅವರ ತಂದೆ ತಾಯಿಗಳು ಅತ್ಯಂತ ನೋವು ಮತ್ತು ದುಃಖದ ಸಮಯದಲ್ಲಿಯೂ ಸಹ ಸ್ವಯಂ ಅಂಗಾಂಗ ದಾನ ಮಾಡಲು ಒಪ್ಪಿಗೆ ನೀಡಿದರು. ಜುಲೈ 27ರಂದು ರೋಗಿಯನ್ನು ಹಿಮ್ಸ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಅಂಗಾಂಗ ದಾನಕ್ಕೆ ಸಂಬಂಧಿಸಿದ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಲಾಯಿತು. ಈ ಅಂಗಾಂಗ ದಾನವು ಹಿಮ್ಸ್ ಸಂಸ್ಥೆಯಲ್ಲಿ ಹಾಗೂ ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯುತ್ತಿರುತ್ತದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಸಲಹೆ ಪಡೆದು ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಕಿಡ್ನಿ ಮತ್ತು ಲಿವರ್ ವಿಫಲ ಆಗಿರುವ ರೋಗಿಗಳಿಗೆ ಜೋಡಣೆ ಮಾಡಲು ಅತಿ ಶೀಘ್ರದಲ್ಲಿ ಈ ಅಂಗಾಂಗಗಳನ್ನು ಕಳುಹಿಸಿಕೊಡಲಾಯಿತು. ಇದರಿಂದಾಗಿ ಕುಮಾರಿ ಚಂದನರವರ ತಂದೆ ವಸಂತ ಕುಮಾರ್ ತಂದೆ ತಾಯಿಗಳು ತಮ್ಮ ಮಗಳನ್ನು ಬೇರೆಯವರ ಮೂಲಕ ನೋಡಬಹುದು ಮತ್ತು ಇವರ ಈ ಉದಾರತೆಯಿಂದಾಗಿ ಅಂಗಾಂಗ ದಾನ ಪಡೆದ ಕುಟುಂಬದವರು ತಮ್ಮ ಮನೆಯಲ್ಲಿ ಹೊಸ ಬೆಳಕು ಕಾಣಲಿದ್ದಾರೆ. ಈ ಮೂಲಕ ಕುಮಾರಿ ಚಂದನ ತಂದೆ ತಾಯಿಗಳು ಬೇರೆ ಕುಟುಂಬದವರಿಗೆ ಹೊಸ ಜೀವನ ಮತ್ತು ಹೊಸ ಬೆಳಕು ನೀಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದರು. ಒಂದು ವಿಶಿಷ್ಟವಾದ, ಅಪೂರ್ವವಾದ ಮತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಿಲ್ಲೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಬಹು ಅಂಗಾಂಗಗಳನ್ನು ಒಂದು ಬಾಲಕಿ ಮೆದುಳು ನಿಷ್ಕ್ರಿಯಗೊಂಡು ಅಪಘಾತವಾದ್ದರಿಂದ ಮೆದುಳು ನಿಷ್ಕ್ರಿಯಗೊಂಡು ಬೇರೆ ಅಂಗಾಂಗಗಳು ಕೆಲಸ ಮಾಡುತ್ತಿದ್ದು ಅಂಥ ಬಾಲಕಿಯವರ ತಂದೆ ತಾಯಿಯವರಿಗೆ ನಾವು ಮನವರಿಕೆ ಮಾಡಿಕೊಟ್ಟು ಅಂಗಾಂಗಗಳ ಉಪಯೋಗದ ಬಗ್ಗೆ ಮಾಹಿತಿ ತಿಳಿಸಿ ಒಪ್ಪಿಗೆ ಪಡೆದು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಆ ಅಂಗಾಂಗಗಳನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಬೆಂಗಳೂರಿನಿಂದ ಕೆಲವು ಟ್ರಾನ್ಸ್ಪ್ಲಾಂಟ್ ಸರ್ಜನ್ಸು ಬಂದು ಅಂಗಾಂಗಗಳಲ್ಲೆಲ್ಲ ಆಪರೇಷನ್ ಶಸ್ತ್ರಚಿಕಿತ್ಸೆಯ ಮೂಲಕ ಪಡೆದಿದ್ದಾರೆ. ಅದಪ್ಪ ಆ ರೀತಿ ಪಡೆದ ಅಂಗಾಂಗಗಳನ್ನು ನಾವು
ಸರ್ಕಾರ ನಿಗದಿಪಡಿಸಿದ ರೆಕಗ್ನೈಸ್ಡ್ ಸಂಸ್ಥೆಗಳಿಗೆ ಕಳುಹಿಸಿಕೊಟ್ಟಿದ್ದೇವೆ. ಕಿಡ್ನಿಯನ್ನು 2 ಕಿಡ್ನಿಗಳು ಮತ್ತು 1 ಲಿವರ್ ಅನ್ನು ಕಳಿಸಿದ್ದೇವೆ ಮತ್ತು ಕಣ್ಣಿನ ಡೊನೇಷನ್ನು ಸಹ ಮಾಡಿದ್ದಾರೆ. ಇದು ಇಂಥ ಕಷ್ಟ ಕಾಲದಲ್ಲಿ ಬಾಲಕಿ ಚಂದನ ಅವರ ತಂದೆ ತಾಯಿಗಳು ದೃಢ ನಿರ್ಧಾರ, ಅಂಥ ನೋವಿನಲ್ಲೂ ತುಂಬ ದೃಢ ನಿರ್ಧಾರ ತೆಗೆದುಕೊಂಡು ಅವರ ಮಗುವಿನ ಅಂಗಾಂಗಗಳು ಬೇರೆಯವರ ಜೀವನಕ್ಕೆ ಬೆಳಕಾಗಲಿ ಅಂತ ಅವರು ತಗೊಂಡಿದ್ದು ತುಂಬ ಶ್ಲಾಘನೀಯ. ಆ ಸಂಸ್ಥೆಯ ಕೆಲಸದಲ್ಲಿ ಅವರ ಕೆಲಸದಲ್ಲಿ ನಮ್ಮ ಸಂಸ್ಥೆಯು ಭಾಗಿಯಾಗಿ ಎಲ್ಲವೂ ಪೂರ್ವ ನಿಯೋಜಿಸಿದಂತೆ ನಾವು ಅಂಗಾಂಗಗಳನ್ನು ಕಳುಹಿಸಿಕೊಟ್ಟಿದ್ದೇವೆ. ಈ ರೀತಿ ಆ ಬಾಲಕಿಯ ಅಂಗಾಂಗಗಳು ಬೇರೆಯವರ ಬೆಳಕಿನಲ್ಲಿ, ಬೇರೆಯವರ ಜೀವನದಲ್ಲಿ, ಅವರ ಮನೆಯಲ್ಲಿ ಒಂದು ಉತ್ತಮವಾಗಿ ಕೆಲಸ ನಿರ್ವಹಿಸಲು ಸಹಾಯ ಆಗುತ್ತೆ. ಅವರಿಗೆ ಯಾವುದೇ ಥರದ ತೊಂದರೆಗಳು ಆಗಲ್ಲ. ಅಂದರೆ ಈಗ ಯಾರು ಅಂಗಾಂಗಗಳನ್ನ ಪಡೆದುಕೊಂಡಿದ್ದಾರೆ ಅವರು ತುಂಬ ದಿವಸದಿಂದ ಕಿಡ್ನಿ ಫೇಲ್ಯೂರ್ ಇರ್ತಾರೆ, ಅವರಿಗೆ ಆರ್ಥಿಕ ಹೊರೆ ಆಗುತ್ತೆ, ಮನೆಯಲ್ಲಿ ಆರ್ಥಿಕ ಹೊರೆ ಆಗ್ತಾ ಇರುತ್ತೆ. ಅಂಥ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಈ ಥರದ ಅಂಗಾಂಗಗಳ ಅವಶ್ಯಕತೆ ಇದೆ. ಯಾರಿಗೆ ಬ್ರೈನ್ ಡೆತ್ ಆಗಿರುತ್ತೆ ಅಂಥವರು ಬೇರೆ ಅಂಗಾಂಗಗಳು, ಲಿವರ್, ಕಿಡ್ನಿ ಅಥವಾ ಪ್ಯಾಂಕ್ರಿಯಾಸ್, ಹಾರ್ಟು ಅದೆಲ್ಲದನ್ನು ಕೊಡ್ಬೋದು. ಇದು ಸರ್ಕಾರ ನಿಗದಿ ಮಾಡಿರೋದು ಲೈಸೆನ್ಸ್ಡ್ ಪ್ರೋಗ್ರಾಮ್. ನಮ್ಮ ಹಾಸ್ಪಿಟ್ಲಿಗೂ 2 ವರ್ಷದಿಂದನೇ ಲೈಸೆನ್ಸ್ ಸಿಕ್ಕಿತ್ತು. ನಾವು ಇದಕ್ಕಿಂತ ಮುಂಚೆ ಸತತವಾಗಿ 2-3 ಬಾರಿ ಪ್ರಯತ್ನ ಪಟ್ಟಿದ್ವಿ. ಕಾರಣಾಂತರಗಳಿಂದ ನಮಗೆ ಈ ರೀತಿ ಚಿಕಿತ್ಸೆಯನ್ನು ನಡೆಸಲು ಆಗಿರಲಿಲ್ಲ. ಈ ದಿನ ಅದನ್ನು ನಾವು ಯಶಸ್ವಿಯಾಗಿ ನಡೆಸಿಕೊಟ್ಟು ಆ ಅಂಗಾಂಗಗಳು ಮೈಸೂರಿನಲ್ಲಿರುವ ಕೆಲವು ಆಸ್ಪತ್ರೆಗಳು, ಸರ್ಕಾರ ನಿಗದಿಪಡಿಸಿದ ಆಸ್ಪತ್ರೆಗಳಿಗೆ ಕಳಿಸಿದ್ದೀವಿ. ಆಲ್ರೆಡಿ ಆ ಅಂಗಾಂಗಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿ ಇಷ್ಟೊತ್ತಿಗೆ. ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಬಿಸಿ ರವಿಕುಮಾರ್, ಆಡಳಿತಾಧಿಕಾರಿ ರೇಖಾ, ಅರವಳಿಕೆ ಮುಖ್ಯಸ್ಥ ಡಾಕ್ಟರ್ ಹನುಮಂತಪ್ಪ, ಡಾಕ್ಟರ್ ರಾಮನಾಥ್, ರಾಘವೇಂದ್ರ ಪ್ರಸಾದ್, ಡಾಕ್ಟರ್ ಅನುಪಮಾ, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ಹಾಲೇಶ್ ಉಪಸ್ಥಿತರಿದ್ದರು. ಅತಿಯಾದ ಮಳೆಯಿಂದಾಗಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಯಡಗುಮರಿ ರೈಲ್ವೆ ಮಾರ್ಗದಲ್ಲಿ ಭೂಕುಸಿತ ಉಂಟಾದ ಪರಿಣಾಮ ಸುಮಾರು 700 ಕಾರ್ಮಿಕರ ತೆರವು ಕಾರ್ಯದಲ್ಲಿ ತೊಡಗಿದ್ದು 4ನೇ ದಿನವೂ ಸವಾಲಿನ ದುರಸ್ತಿ ಕಾರ್ಯ ಮುಂದುವರೆದಿದೆ. ರೈಲು ಸಂಚಾರ ಸದ್ಯಕ್ಕೆ ದುಸ್ತರವಾಗಿದ್ದು ಹಳ್ಳಿಯ ಕೆಲ ಭಾಗದಲ್ಲಿ ಭಾರೀ ಆಳಕ್ಕೆ ಮಣ್ಣು ಜರಿದು ಹೋಗಿದ್ದು ಹಳ್ಳಿಗೆ ಅಪಾಯ ಎದುರಾಗಿದೆ. ರೈಲ್ವೆ ಸಿಬ್ಬಂದಿ ಹಗಲಿರಳು ದುರಸ್ತಿ ಕಾರ್ಯ ಕೈಗೊಂಡಿದ್ದರೂ ಸಹಿತ ಸುರಿಯುತ್ತಿರುವ ಜಡಿಮಳೆ ತೆರವು ಕಾರ್ಯಕ್ಕೆ ಅಡ್ಡಿಯಾಗಿದೆ. ಶುಕ್ರವಾರ ಸಂಜೆ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರುವುದರಿಂದ ಶನಿವಾರ ಹಾಗೂ ಭಾನುವಾರವೂ ಕೂಡ ಹಲವು ರೈಲುಗಳು ಮಾರ್ಗ ಬದಲಾಯಿಸಿ ಸಂಚರಿಸಿವೆ. ಕೆಲವು ರೈಲುಗಳ ಸಂಚಾರ ರದ್ದುಪಡಿಸಲಾಗಿದೆ. ಇದರಿಂದಾಗಿ ಮಂಗಳೂರು ಬೆಂಗಳೂರು ನಡುವೆ ಶಿರಾಡಿ ಮೂಲಕ ರೈಲು ಸಂಚಾರ ಸದ್ಯದ ಮಟ್ಟಿಗೆ ಕಷ್ಟ ಎನಿಸಿದೆ. 50 ಮೀಟರ್ ಆಳಕ್ಕೆ ಕುಸಿತವಾಗಿರುವ ಕಾರಣ ಆಗಾಗ ಭಾರೀ ಪ್ರಮಾಣದಲ್ಲಿ ಸುರಿಯುವ ಮಳೆಗೆ ಗುಡ್ಡದ ಮಣ್ಣು ಮೆದುವಾಗಿರುವುದೇ ಭೂಕುಸಿತಕ್ಕೆ ಕಾರಣವೆಂದು ರೈಲ್ವೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಹಳ್ಳಿಯ ತಳಮಟ್ಟವನ್ನು ಗಟ್ಟಿಗೊಳಿಸಬೇಕಾದರೆ 20 ವ್ಯಾಗನ್ನಷ್ಟು ದೊಡ್ಡ ಬಂಡೆಗಳು ಬೇಕಾಗುತ್ತವೆ. ಪರ್ವತಗಳಿಗೆ ಹಾಕುವಂತಹ ಗೇಬಿಯನ್ ಮೆಶ್ ಅನ್ನು ಬೇಲಿ ರೀತಿ ಹಾಕಿ ಬಂಡೆಗಳನ್ನು ತುಂಬುತ್ತಾ ತರಬೇಕಾಗಿದೆ. ಆದರೆ ಗುಡ್ಡದ ಮಣ್ಣು ಮೆತ್ತಗಾಗಿರುವುದನ್ನು ನೋಡಿದರೆ ಈ ಮೆಶ್ ಹಾಕುವುದು ಕಷ್ಟಕರವಾಗಿದೆ ಎನ್ನಲಾಗುತ್ತಿದೆ. ಹಗಲು ರಾತ್ರಿ ನಿರಂತರ ಕೆಲಸ ಮಾಡಿದರೂ ರೈಲು ಮಾರ್ಗವನ್ನು ಸಹಜ ಸ್ಥಿತಿಗೆ ತರುವುದಕ್ಕೆ ಇನ್ನು 15 ದಿನ ಬೇಕಾಗಬಹುದು ಎಂದು ಹೇಳಲಾಗಿದೆ. ಈ ಪ್ರದೇಶಕ್ಕೆ ಯಾವುದೇ ರಸ್ತೆ ಸಂಪರ್ಕ ಇಲ್ಲ. ದುರಸ್ತಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ರೈಲಿನ ವ್ಯಾಗನ್ ಮೂಲಕವೇ ತರಬೇಕಾಗುತ್ತದೆ. ಅದನ್ನು ತಂದರೂ ಕುಸಿತವಾದ ಜಾಗಕ್ಕೆ ತರಲಾಗದು. ಯಾಕೆಂದರೆ ಹಳ್ಳಿಯ ಕೆಳ ಭಾಗದಲ್ಲಿ ಸ್ಥಿರತೆ ಇಲ್ಲದೆ ಹಳ್ಳಿ ಭಾಗವು ಹಾನಿಗೊಳ್ಳುವ ಅಪಾಯವೂ ಇದೆ. ಇದೀಗ ಜಾಹೀರಾತು. ಮುಚ್ಚಿದ ಬಾಗಿಲುಗಳು ವಿಶಾಲವಾಗಿ ತೆರೆಯುತ್ತವೆ. ನನ್ನನ್ನು ಸ್ವಾಗತಿಸೋಕೆ ನಾನು ತಲೆ ಎತ್ತಿ ನಡೆವಾಗ ಸಾವಿರಾರು ಕಂಗಳು ನನ್ನನ್ನು ಹಿಂಬಾಲಿಸುತ್ತವೆ. ಪ್ರತಿ ಹೊಗಳಿಕೆಯು ನನ್ನ ಬಳಿ ಹರಿದು ಬರುತ್ತದೆ. ನನ್ನನ್ನು ಮೆಚ್ಚಿಸೋಕೆ ಎಷ್ಟೇ ಜನ ಇದ್ದರೂ ಮಾತು ನನ್ನ ಬಗ್ಗೆ ಮಾತ್ರ. ದೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ.
ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7960089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ದೀರ್ಘಕಾಲದ ಯಕೃತ್ತಿನ ಕಾಯಿಲೆಗೆ ತುತ್ತಾಗಿದ್ದ ಹಾಸನದ 52 ವರ್ಷದ ಮಹಿಳೆಗೆ ಮಗನೇ ಯಕೃತ್ತು ದಾನ ಮಾಡಿದ್ದು, ಲೈಫ್ ಡೋನರ್ ಸಹಾಯದಿಂದ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಯಶಸ್ವಿ ಯಕೃತ್ತು ಕಸಿ ಮಾಡಲಾಗಿದೆ ಎಂದು ಡಾಕ್ಟರ್ BS ರವೀಂದ್ರ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಕೆಯ ಮಗ ತನ್ನ ಯಕೃತ್ತಿನ ಭಾಗವನ್ನು ದಾನ ಮಾಡಲು ಮುಂದಾದಾಗ ರೋಗಿಗೆ ಹೊಸ ಜೀವನ ಸಿಕ್ಕಿದಂತಾಯಿತು. ಯಕೃತ್ತಿನ ಕಸಿ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕಿಶೋರ್ ಜಿಎಸ್ಪಿ ಮತ್ತು ಡಾಕ್ಟರ್ ಪಿಯೂಷ್ ಸಿನ್ಹಾ ಅವರನ್ನು ಒಳಗೊಂಡ ಕ್ಲಿನಿಕಲ್ ತಂಡವು ರೋಗಿಯ ಗಂಭೀರ ಸ್ಥಿತಿಯನ್ನು ಪರಿಗಣಿಸಿ ಸಂಕೀರ್ಣ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗಿದೆ. 2021ರಲ್ಲಿ ಶ್ರೀಮತಿ ಲೀಲಾ ಎಂಬುವವರು ಮೊದಲು ಕಾಮಾಲೆಗೆ ತುತ್ತಾದರು. ಹೀಗಾಗಿ ಅವರು ಹಾಸನದ ಸ್ಥಳೀಯ ವೈದ್ಯರನ್ನು ಸಂಪರ್ಕಿಸಿದರು. ಆಲ್ಮೋಸೌಟ್ ಪರೀಕ್ಷೆಯ ಮೂಲಕ ಅವರಿಗೆ ಲಿವರ್ ಸಿರೋಸಿಸ್ ಇರುವುದು ಬಹಿರಂಗವಾಯಿತು. ದೀರ್ಘಕಾಲದ ಯಕೃತ್ತಿನ ಕಾಯಿಲೆಯ ಅಂತಿಮ ಹಂತ ತಲುಪಿದ್ದರಿಂದ ಇಂದು ಯಕೃತ್ತಿನ ಕಾರ್ಯ ಮತ್ತು ರಚನೆಯನ್ನು ದುರ್ಬಲಗೊಳಿಸುತ್ತಿತ್ತು. ಹೆಚ್ಚುವರಿಯಾಗಿ ಆಕೆಗೆ ಅನ್ಸಲಿನ್ ರೋಗ ನಿರ್ಣಯ ಮಾಡಲಾಯಿತು. ಈ ಸ್ಥಿತಿಯು ಅವರಲ್ಲಿ ಹೊಟ್ಟೆಯಲ್ಲಿ ದ್ರವ ಸಂಗ್ರಹಿಸುತ್ತದೆ. ವೈದ್ಯಕೀಯ ನಿರ್ವಹಣೆಯ ಹೊರತಾಗಿಯೂ ಆಕೆಯ ಯಕೃತ್ತಿನ ಸ್ಥಿತಿಯು ಆಕೆಯ ಜೀವನ ಶೈಲಿಯ ಮೇಲೆ ತೀವ್ರವಾಗಿ ಪರಿಣಾಮ ಬೀರಿತ್ತು. ಆಗಾಗ್ಗೆ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದರೂ ಸಹ ಅವರಿಗೆ ಯಕೃತ್ತಿನ ಕಸಿ ಮಾಡುವ ತುರ್ತು ಅಗತ್ಯ ಕಂಡುಬಂದಿತ್ತು. ಪರಿಣಾಮವಾಗಿ ಆಕೆಯನ್ನು ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಫೋರ್ಟಿಸ್ ಗ್ಯಾಸ್ಕೋ ತಂಡಕ್ಕೆ ಕಳುಹಿಸಲಾಯಿತು. ಮೌಲ್ಯಮಾಪನದ ನಂತರ ಲೀಲಾ ಅವರು ಪಿತ್ತರಸ ನಾಳದ ಕಲ್ಲುಗಳನ್ನು ಹೊಂದಿರುವುದು ಕಂಡುಬಂದಿತ್ತು. ಈ ಕಲ್ಲುಗಳು ಕೋಲಾಂಚೈಟಿಸ್ ಕಾರಣವಾಗುತ್ತದೆ. ಯಕೃತ್ತಿನ ಕ್ಯಾನ್ಸರ್ಗೆ ಏಕಕಾಲದಲ್ಲಿ ಚಿಕಿತ್ಸೆ ನೀಡಲು ಯಕೃತ್ತಿನ ಕಸಿ ಮಾಡಲು ಶಿಫಾರಸು ಮಾಡಿದರು. ಆಕೆಯ 31 ವರ್ಷದ ಮಗ ರಾಕೇಶ್ ನಿಸ್ವಾರ್ಥವಾಗಿ ಮುಂದೆ ಬಂದು ತನ್ನ ತಾಯಿಯ ಜೀವ ಉಳಿಸಲು ತನ್ನ ಯಕೃತ್ತಿನ ಒಂದು ಭಾಗವನ್ನು ದಾನ ಮಾಡಿದರು. ಸರಿಯಾದ ಸಮಯದಲ್ಲಿ ಯಕೃತ್ತಿನ ಕಸಿ ಮಾಡಿಸಿಕೊಳ್ಳಲು ರೋಗಿಗಳನ್ನು ಉಲ್ಲೇಖಿಸುವುದರಿಂದ ಅವರು ಬದುಕುಳಿಯುವ ಅವಕಾಶ ಹೆಚ್ಚಿರುತ್ತದೆ. ಕಸಿ ಮಾಡುವ ಮೊದಲು ರೋಗಿಗಳನ್ನು ಉತ್ತಮಗೊಳಿಸುವಲ್ಲಿ ವೈದ್ಯಕೀಯ ತಂಡವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ದೃಢವಾದ ಚೇತರಿಕೆಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ನಿರಂತರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಉತ್ತಮ ಅವಕಾಶವನ್ನು ಒದಗಿಸುವುದು ವೈದ್ಯ ತಂಡದ ಗುರಿಯಾಗಿತ್ತು. ಶಸ್ತ್ರಚಿಕಿತ್ಸೆಯ ನಂತರ 16 ದಿನಗಳಲ್ಲಿ ರೋಗಿಯನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಯಿತು ಎಂದು ಹೇಳಿದರು. ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅಂತ. ಬಟ್ ಕೆಲವು ಸಲ ಈ ಸಮಸ್ಯೆಗಳಿಂದಾಗಿ ನಮಗೆ ಲಿವರ್ ಸಮಸ್ಯೆ ಕಂಡುಬರುತ್ತೆ. ಅಂದರೆ ಲಿವರ್ ಶ್ರಿಂಕೇಜ್ ಆಗುತ್ತೆ. ಅದಕ್ಕೆ ಕೆಲವರು ಜಾಂಡೀಸ್ ಅಂತೀವಿ, ಲಿವರ್ ಸಿರೋಸಿಸ್ ಅಂತೀವಿ. ಲಿವರ್ ಸಿರೋಸಿಸ್ ಅಂದರೆ ಲಿವರ್ ಶ್ರಿಂಕ್ ಆಗೋವಂಥದ್ದು. ಆ ರೀತಿ ಲಿವರ್ ಶ್ರಿಂಕ್ ಆದಾಗ ಕೆಲವು ಸಮಸ್ಯೆಗಳು ಕಂಡುಬರುತ್ತೆ. ಕಾಲು ಊತ ಬರುತ್ತೆ, ಹೊಟ್ಟೆ ಊತ ಬರುತ್ತೆ, ಆಮೇಲೆ ಕೆಲವರಿಗೆ ಬ್ಲಡ್ ವಾಮಿಟಿಂಗ್ ಆಗುತ್ತೆ, ಕೋಮಾಕ್ಕೆ ಹೋಗ್ತಾರೆ. ಆಮೇಲೆ ಈ ಎಲ್ಲ ಸಮಸ್ಯೆಗಳು ಅಂದರೆ ಲಿವರು ನಮ್ಮದು ಮೇಜರ್ ಆರ್ಗನ್ನು, ಅದು ವರ್ಕ್ ಆಗದಲ್ಲೇ ಇದ್ದಾಗ ಅಂದರೆ ಲಿವರ್ ಶ್ರಿಂಕ್ ಆದಾಗ ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ. ಕಾಲು ಊತ, ಹೊಟ್ಟೆ ಊತ, ಕಣ್ಣಳದಿ ಆಗೋವಂಥದ್ದು, ಬ್ಲಡ್ ವಾಮಿಟ್ ಆಗೋವಂಥದ್ದು, ಕೆಲವರು ಕಿಡ್ನಿ ಸಮಸ್ಯೆ ಬರ್ತಕ್ಕಂಥದ್ದು, ಆಮೇಲೆ ಕೆಲವು ಸಲ ಅನ್ಕಾನ್ಷಿಯಸ್ ಆಗಿ ಕೋಮಾಕ್ಕೆ ಹೋಗೋವಂಥದ್ದು. ಈ ಸಮಸ್ಯೆ ಬಂದಾಗ ಯೂಶ್ವಲಾಗಿ ನಾವೇನು ಮಾಡ್ತೀವಿ, ಫಸ್ಟ್ ಮೆಡಿಸಿನ್ಸಿಂದ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದರೆ ಯೂರಿನ್ ಹೊರಗೆ ಹೋಗೋದಕ್ಕೆ ಮಾತ್ರೆ ಕೊಡ್ತೀವಿ, ಜಾಂಡೀಸ್ ಕಡಿಮೆ ಆಗೋದಕ್ಕೆ ಮೆಡಿಸಿನ್ ಕೊಡ್ತೀವಿ. ಅದೇ ರೀತಿ ಬ್ಲಡ್ ವಾಮಿಟ್ ಆಗಬಾರ್ದು ಅಂತ ಎಂಡೋಸ್ಕೋಪಿ ಮೂಲಕ ಚಿಕಿತ್ಸೆ ಮಾಡ್ತೀವಿ. ಇದೆಲ್ಲ ಕೈ ಮೀರಿದಾಗ ನಾವು ಆವಾಗ ಲಿವರ್ ಕಸಿ ಅಂತ ಏನು ಹೇಳ್ತೀವಿ, ಲಿವರ್ ಬದಲಾವಣೆ ಅಂತ ಹೇಳ್ತೀವಿ, ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಆ ಒಂದು ಟ್ರೀಟ್ಮೆಂಟ್ನ ಮಾಡಬೇಕು. ಜನರಲ್ಲಿ ಏನೊಂದು ನಂಬಿಕೆ ಇದೆ ಅಂದರೆ ಲಿವರ್ ಕೆಟ್ಟ ಮೇಲೆ ನಮಗೆ ಲಿವರ್ ಸರಿಯಾಗಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಅದರಿಂದ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಕೊಟ್ಟಿರೋರ್ತಂಥವ್ರು ಅಂದರೆ ಈಗ ಆಲ್ಮೋಸ್ಟ್ ಸಕ್ಸಸ್ಫುಲ್ ರೇಟು ಮೋರ್ ದೆನ್ 90% ಸಕ್ಸಸ್ ರೇಟ್ ಇದೆ. ಇವಾಗ 90%ಗಿಂತಲೂ ಜಾಸ್ತಿ ಸಕ್ಸಸ್ ರೇಟ್ ಇದೆ. ಒಂದು ಎರಡನೇದು ಏನಪ್ಪ ಅಂತಂತಂದರೆ ಲಿವರ್ ಕೊಟ್ಟಿರ್ತಕ್ಕಂಥವ್ರು ಅಂದರೆ ಡೋನರ್ಗೆ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕಡಿಮೆನೇ. ಅದು ಒಂದು ಜನರಿಗೆ ಅಂದರೆ ಏನಂತಂದರೆ ಏನಂದರೆ 2 ವಿಷಯನ ನಾವು ಜನರಿಗೆ ಇದನ್ನು ಮಾಡಬೇಕು. ಒಂದು ಲಿವರ್ ಸಮಸ್ಯೆ ಇರಲಿ, ಕಿಡ್ನಿ ಸಮಸ್ಯೆ ಇರಲಿ, ಕಂಪ್ಲೀಟ್ ಹಾಳಾದರೂ ಸಹಿತನೂ ಅದನ್ನು ಈ ರೀತಿಯಾಗಿ ಮೆಡಿಕಲ್ ಇದರಲ್ಲಿ ಮಾಡ್ಬೋದು. ಒಂದು ಆಮೇಲೆ ಗೌರ್ಮೆಂಟಿನೂ ಸಹಿತ ಹೆಲ್ಪ್ ಮಾಡ್ತಾ ಇದೆ ಅನ್ನೋದು 2. ಮೂರನೇದು ಏನಪ್ಪ ಅಂತಂತಂದರೆ ನಾವು ಲಿವರ್ ಮತ್ತು ಇದನ್ನು ಜನರಿಗೆ ಲಿವರ್ ಸಮಸ್ಯೆಗಳ ಬಗ್ಗೆನೂ ನಾವು ಅದ್ರ ಬಗ್ಗೆ ಗಮನ ಹೇಳಬೇಕು. ಏನಂತಂದರೆ ಆಲ್ಕೋಹಾಲ್ ಸೇವನೆಯಿಂದ ಲಿವರ್ ಹಾಳಾಗುತ್ತೆ, ಅದರಿಂದ ಕಂಪ್ಲೀಟ್ ಲಿವರ್ ಸಿರೋಸಿಸ್ ಆಗಿ ಈ ಥರ ಒಂದು ಸಮಸ್ಯೆಗಳು ಬರುತ್ತೆ. ಡಯಾಬಿಟಿಸ್ ಇದ್ದವ್ರಿಗೂ ಸಹಿತ ನಾವು ಹೆಂಗೆ ಕಿಡ್ನಿ ಮತ್ತು ಹಾರ್ಟ್ನ ನೋಡ್ಕೋತೀವಿ ಅದೇ ಥರ ಲಿವರ್ನೂ ನೋಡ್ಕೊಳ್ತಕ್ಕಂಥದ್ದೊಂದನ್ನು ಇದು ಮಾಡೋವಂಥದ್ದನ್ನು ಒಂದು ಮಾಡಬೇಕು. ಆಮೇಲೆ ಈ ಶುಗರ್ ಇರ್ತಕ್ಕಂಥವ್ರಿಗೆ ಲಿವರ್ನ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ವಹಿಸ್ಬೇಕು ಅವರು. ಯಾಕೆಂದರೆ ಅವ್ರು ಏನು ಅಂದ್ಕೊಂಡಿರ್ತಾರೆ, ಬರೀ ಹಾರ್ಟ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅನ್ನೋದೊಂದು ಮನಸ್ಸಲ್ಲಿರುತ್ತೆ. ಅದು ಒಂದು. ಆಮೇಲೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಈಗ ಸಾಮಾನ್ಯವಾದಂಥ ಆಪ್ರೇಷನ್ನೇ ಆಗಿದೆ. ಈಗ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಈಗ ಅದನ್ನು ಒಂದು ಸಕ್ಸಸ್ಫುಲ್ ರೇಟ್ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಅದು ಸಕ್ಸಸ್ ಆಗಲ್ಲ ಅನ್ನೋ ಒಂದು ಭಾವನೆ ಈಗಲೂ ಜನರಲ್ಲಿ ಅನ್ನೋದೊಂದು ಭಾವನೆ ಇದೆ. ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಬೋದು ಅನ್ನೋದು ಅದನ್ನು ಒಂದು ಜನರಿಗೆ ಇದು ಮಾಡೋವಂಥದ್ದು. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆ ಫೋರ್ಟಿಸ್ ಆಸ್ಪತ್ರೆಯ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಡಾಕ್ಟರ್ ಕಿಶೋರ್ ಮಾತನಾಡಿ, ಶ್ರೀಮತಿ ಲೀಲಾ ಅವರ ದೀರ್ಘಕಾಲದ ಪಿತ್ತಜನಕಾಂಗದ ಕಾಯಿಲೆಯ ಅಂತಿಮ ಹಂತದ ಕಾರಣದಿಂದಾಗಿ ಅವರು ಕಠಿಣ ಪರಿಸ್ಥಿತಿಗೆ ತಲುಪಿದ್ದರು.
ಯಕೃತ್ತಿನ ಕಸಿ ನಿರ್ಧಾರವು ನಿರ್ಣಯವಾಗಿತ್ತು, ಏಕೆಂದರೆ ಇದು ಬದುಕುಳಿಯುವ ಅವಕಾಶವನ್ನು ನೀಡುವ ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಏಕೈಕ ಚಿಕಿತ್ಸಾ ವಿಧಾನವಾಗಿತ್ತು. ಅತ್ಯಂತ ಜಾಗರೂಕತೆಯಿಂದ ಈ ಕಸಿ ಮಾಡಲಾಯಿತು. ಈ ಪ್ರಕರಣವು ಜನರು ತಿಳಿದುಕೊಳ್ಳಬೇಕಾದ ಕೆಲವು ಪ್ರಮುಖ ಸಂಗತಿಗಳನ್ನು ಎತ್ತಿ ತೋರಿಸುತ್ತದೆ. ಅಂಗಾಂಗ ದಾನದಿಂದ ಜೀವ ಉಳಿಸಬಹುದು. ಜೀವಂತ ದಾನಿಗಳ ಯಕೃತ್ತಿನ ಕಸಿಗಳಲ್ಲಿ ದಾನಿಯ ಯಕೃತ್ತಿನ ಒಂದು ಭಾಗವನ್ನು ಮಾತ್ರ ಬಳಸಲಾಗುತ್ತದೆ ಮತ್ತು ದಾನಿಯ ಯಕೃತ್ತಿನ ಉಳಿದ ಭಾಗವು ತಕ್ಷಣವೇ ಪುನರುತ್ಪಾದಿಸಲು ಪ್ರಾರಂಭಿಸುತ್ತದೆ. 6 ರಿಂದ 8 ವಾರಗಳಲ್ಲಿ ಅದರ ಸಾಮಾನ್ಯ ಗಾತ್ರಕ್ಕೆ ಯಕೃತ್ತು ಬೆಳೆಯುತ್ತದೆ. ಹೆಚ್ಚಿನ ಯಕೃತ್ತು ದಾನಿಗಳು ಶಸ್ತ್ರಚಿಕಿತ್ಸೆಯ 1 ವಾರದ ನಂತರ ಸಾಮಾನ್ಯ ಜೀವನಕ್ಕೆ ಮರಳಬಹುದು ಎಂದು ವಿವರಿಸಿದರು. ಡೋನರ್ಗೆ ಅನಾಟಮಿ ಹೇಗಿರುತ್ತೆ, ನಾವು ರಕ್ತನಾಳ ಪಿತ್ತನಾಳ ಎಲ್ಲ ಜೋಡಿಸ್ತೀವಲ್ಲ, ಅದು ಕರೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದೆಲ್ಲ ಕ್ಲಿಯರಾಗಿ ನೋಡಿ ಡೋನರ್ಗೆ ಫುಲ್ ಸೇಫ್ಟಿ ಇದೆ ಅಂತ ಗೊತ್ತಾದ ಮೇಲೆ ನಾವು ಓಕೆ ಅಂತ ಸೆಲೆಕ್ಟ್ ಮಾಡ್ತೀವಿ. ಯಾಕಂದರೆ ಈ ಆಪರೇಷನ್ ಡೋನರ್ದು ದೊಡ್ಡ ಆಪರೇಷನ್, ಲಿವರ್ ಆಪರೇಷನ್ ಅಲ್ಲ. ಲಿವರ್ನ 60-65% ಭಾಗ ತೆಗಿತೀವಿ ನಾವು. ಈ ಆಪರೇಷನ್ ಯಾಕೆ ಸಾಧ್ಯ ಅಂದರೆ ಆ ಲಿವರ್ ಗ್ರೋ ಆಗಿಬಿಡುತ್ತೆ. ಸೊ ಈಗ ರಾಕೇಶ್ದು ಲಿವರ್ ನಾವು ರೈಟ್ ಸೈಡ್ ತೆಗೆದಿದ್ದೀವಿ, ಇವರಲ್ಲಿ ಜಾಯಿನ್ ಮಾಡಿದ್ದೀವಿ. ಸೊ ಅವ್ರದ್ದು ಉಳಿದಿರೋ ಲಿವರು ಒಂದು 2-3 ವಾರದಲ್ಲಿ ಫುಲ್ಲು ಗ್ರೋ ಆಗಿಬಿಡುತ್ತೆ. ಗ್ರೋ ಆಗಿಬಿಟ್ಟು ಅವ್ರು ನಾರ್ಮಲ್ ಆಗ್ತಾರೆ. ಅದಕ್ಕೆ ಈ ಆಪರೇಷನ್ ಸಾಧ್ಯ ಇರುತ್ತೆ. ಸೊ ಡೋನರ್ ಸೆಲೆಕ್ಟ್ ಮಾಡೋದು ನಾವು ತುಂಬ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿ ನೋಡ್ತೀವಿ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತ ನಮ್ಗೆ ಖಚಿತಪಡಿಸ್ಕೊಂಡ ಮೇಲೇ ಓಕೆ ಅಂತ ಹೇಳ್ತೀವಿ. ಫಸ್ಟ್ ಡಿಗ್ರಿ ರಿಲೇಟಿವ್ ಇರಬೇಕು. ಅಣ್ಣ, ತಮ್ಮ, ಅಕ್ಕ, ತಂಗಿ ಅಥವಾ ಮಗ, ಮಗಳು ಆ ಥರ ಇರಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಪಿಯೂಷ್ ಸಿನ್ಹಾ, ಯಶಸ್ವಿಯಾಗಿ ಚಿಕಿತ್ಸೆ ಪಡೆದ ಲೀಲಾ, ರಾಕೇಶ್ ಉಪಸ್ಥಿತರಿದ್ದರು. ಅತಿವೃಷ್ಟಿಯಿಂದ ಸಂಭವಿಸಿರುವ ಹಾನಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಅಧ್ಯಕ್ಷ ಎಸ್.ಟಿ. ಮೋಹನ್ ಕುಮಾರ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಫಿ ಬೆಳೆಯುವ ಮಲೆನಾಡಿನ ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಕಳೆದ 1 ತಿಂಗಳಿಂದ ಸುರಿಯುತ್ತಿರುವ ಭಾರೀ ಮತ್ತು ನಿರಂತರವಾದ ಮಳೆ ಮತ್ತು ಶೀತ ವಾತಾವರಣವು ಕಾಫಿ ಮತ್ತು ಕಾಳುಮೆಣಸು ಬೆಳೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿರುತ್ತದೆ. ಕಾಫಿ ಬೆಳೆಯಲ್ಲಿ ಕಾಫಿ ಗೊಂಚಲು ಕೊಳೆ ರೋಗ ಕಂಡುಬಂದಿದ್ದು, ಕಾಫಿಯು ಉದುರುತ್ತಿದೆ ಹಾಗೂ ಈ ವರ್ಷದ ಬೇಸಿಗೆಯಲ್ಲಿ ಅತಿಯಾದ ತಾಪಮಾನ ದಾಖಲಾಗಿ ಕಾಫಿ ಬೆಳೆಯಲ್ಲಿ ಹಾನಿ ಸಂಭವಿಸಿತ್ತು. ಮುಂದುವರಿದು ಇದೀಗ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಅತಿವೃಷ್ಟಿ ಉಂಟಾಗಿ ಕಾಫಿ ಬೆಳೆಯಲ್ಲಿ 60% ನಷ್ಟ ಸಂಭವಿಸಿದೆ. ಅತಿಯಾದ ಗಾಳಿ ಮಳೆಯಿಂದ ತೋಟದಲ್ಲಿ ಮರಗಳು ನೆಲಕ್ಕುರುಳಿ ಹಾನಿ ಸಂಭವಿಸಿದೆ. ಕಾಫಿ ಜೊತೆಗೆ ಕಾಳುಮೆಣಸು ಬೆಳೆಯಲು ಕೊಳೆರೋಗ ಕಂಡುಬಂದಿದ್ದು, ಮರಗಳ ಜೊತೆಗೆ ಕಾಳುಮೆಣಸು ಬಳ್ಳಿಗಳು ಸಹ ನೆಲಕಚ್ಚಿವೆ. ಕಾಫಿಯು ಬಹುವಾರ್ಷಿಕ ಬೆಳೆಯಾಗಿದ್ದು, ಜೊತೆಗೆ ಈ ಬೆಳೆಗೆ ನಿರ್ವಹಣಾ ವೆಚ್ಚವೂ ಕೂಡ ಅಧಿಕವಾಗಿದೆ. ಜೊತೆಗೆ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗಿದೆ. ಪ್ರಕೃತಿ ವಿಕೋಪದಿಂದ ಸಂಪೂರ್ಣ ಹಾನಿಯಾಗಿದ್ದು, ಬೆಳೆಗಾರರು ಬ್ಯಾಂಕುಗಳಲ್ಲಿ ಪಡೆದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗುತ್ತಿಲ್ಲ. ಕಾಫಿ ಬೆಳೆಗಾರರು ತೋಟಗಳನ್ನು ನಿರ್ವಹಣೆ ಮಾಡುವುದು ಹಾಗೂ ಜೀವನ ನಡೆಸುವುದು ಕಷ್ಟಕರವಾಗಿದೆ. ಕಾಫಿ ಬೆಳೆಯಲ್ಲಿ ನಷ್ಟ ಸಂಭವಿಸಿದ ಕೆಲವು ಸಂದರ್ಭದಲ್ಲಿ ರಾಷ್ಟ್ರೀಯ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯಿಂದ ನೀಡಲಾಗುತ್ತಿರುವ ಪರಿಹಾರವು ಕನಿಷ್ಠ ಮೊತ್ತದಾಗಿದ್ದು, ಹೆಚ್ಚಿನ ಪರಿಹಾರವನ್ನು ನೀಡಬೇಕು ಎಂದು ಹೇಳಿದರು. ನಾವು ಕಾಫಿ ಬೆಳೆಗಾರರು ತತ್ತರಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ನಾವು ಇಡೀ ವರ್ಷ ಈ ಕಾಫಿ ಬೆಳೆಯಲು ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಬೆಳೆದಿರ್ತೀವಿ. ಈ ಮಳೆಯಿಂದ ಭಾರಿ ಹಾನಿ ಉಂಟಾಗಿದೆ. ಈ ಸತತವಾಗಿ ಮಳೆ ಅಂದರೆ ಎಡೆಬಿಡದೆ ಮಧ್ಯ ಅದಕ್ಕೆ ಒಂದು ಬ್ರೇಕ್ ಇಲ್ಲದೆ ಬರ್ತಾ ಇರೋ ಮಳೆಯಿಂದ ಕಾಫಿ ಕೊಳೆಯೋಕ್ಕೆ ಶುರುವಾಗಿದೆ. ಅದಕ್ಕೆ ಮುಂಚೆ ಏನಾಗಿತ್ತು ಅಂತ ಹೇಳಿದರೆ, ಮಳೆ ಇಲ್ಲದೆ ಡ್ರೈ ಆಗಿತ್ತು. ಸಡನ್ನಾಗಿ ಮಳೆ ಬಂದು ನಾವು ಮಧ್ಯದಲ್ಲಿ ಏನು ಕೆಲಸ ಮಾಡೋಕ್ಕಾಗ್ದಲೆ, ಕೂಲಿ ಕಾರ್ಮಿಕರಿಗೂ ಸಹ ಕೆಲಸ ಕೊಡೋಕ್ಕಾಗ್ದಲೆ ಇವತ್ತಿನ ದಿವಸ ಕಾಫಿ ಉದುರುತ್ತಾ ಇದೆ ಮತ್ತು ಜೊತೆಗೆ ಕೊಳಿತಲಿದೆ. ಅದರ ಪರಿಸ್ಥಿತಿ ಹೇಳಿ ತೀರ್ದು ಸುಮಾರು 60% ಕಾಫಿ ನೆಲಕ್ಕೆ ಉದಿರುವಂಥ ಈ ಪ್ರಸಂಗವನ್ನು ತಾವು ನೋಡ್ಬೋದು. ಇದರಲ್ಲಿ ಸುಮಾರು ಒಂದು ಪ್ರದೇಶದಲ್ಲಿ 2 ಇಂಚು ಮಳೆ ಒಂದು ದಿವಸಕ್ಕಾದರೆ 2 ಇಂಚಿಂದ ಒಂದು ದಿವಸಕ್ಕೆ ಶುರುವಾಗಿದ್ದು ಇವತ್ತು 7-8 ಇಂಚುವರೆಗೆ ಪ್ರತಿ ದಿವಸ ರಾತ್ರಿ ಹಗಲು ಎಡೆಬಿಡದೆ ಸುರಿತಾ ಇದೆ. ನಮ್ಮ ಕಾಫಿ ಗಿಡದಲ್ಲೂ ಸಹ ಈ ಕಾಫಿ ಫಸಲು ಈ ರೀತಿ ಕೊಳಿತಾ ಇದೆ. ಈ ಫಸಲು ಕೊಳೆತು ನೆಲಕ್ಕೆ ಬೀಳ್ತಾ ಇದೆ. ಈಗ ಮಳೆ ಸಹ ಕಡಿಮೆ ಆದರೂ ಸಹ ಅದು ನಿಲ್ಲದಿಲ್ಲ, ಅದು ಬೀಳ್ತಲೇ ಇರುತ್ತೆ. ಹಾಗೆ ಅದ್ರ ಜೊತೆಗೆ ನಾವು ಇದು ಕಾಫಿ ನೆಲಕ್ಕೆ ಉದುರುವಂಥ ಚಿತ್ರ. ಹಾಗೆ ನಾವು ಅದ್ರ ಜೊತೆಗೆ ಉಪಬೆಳೆಯಾಗಿ ನಾವು ಕಾಫಿ ಜೊತೆಗೆ ಉಪಬೆಳೆಯಾಗಿ ಮೆಣಸನ್ನು ಸಹ ಬೆಳಿತೀವಿ. ಮೆಣಸಿಗೂ ಸಹ ನಾವು ಅದಕ್ಕೆ ಒಂದು ಏನು ಔಷಧಿ ಸಿಂಪಡಣೆ ಮಾಡಬೇಕು, ಔಷಧಿ ಸಿಂಪಡಣೆ ಮಾಡೋಕ್ಕೂ ಸಹ ನಮಗೆ
ಕಾಲಾವಕಾಶ ಇಲ್ಲದೆ ಸತತವಾಗಿ ಮಳೆ ಸುರಿತಾ ಇರೋದ್ರಿಂದ ಈ ಮೆಣಸು ಸಹ ಈ ರೀತಿ ನೆಲಕ್ಕೆ ಉದುರಿದೆ. ಈಗ ಹಾಗಾಗಿ ಈ ವಾಣಿಜ್ಯ ಬೆಳೆಗಳನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಭಾರಿ ಕಷ್ಟವಾಗಿದೆ. ಇದು ರೈತರಿಗೆ ನುಂಗಲಾದಂಥ ಕಷ್ಟ ಆಗಿದೆ. ಇದರಿಂದ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಷ್ಟ ರೈತನಿಗಲ್ಲದೆ ದೇಶದ ಒಂದು ಆದಾಯಕ್ಕೂ ಹೊಡೆತ ಬಿದ್ದಿದೆ. ಹಾಗಾಗಿ ನಾವು ಇದಕ್ಕೆ ಪರಿಹಾರವನ್ನು ಕೇಳಿದ್ದೀವಿ. ಪರಿಹಾರನ ಹಿಂದೆನೂ ಕೊಟ್ಟಿದ್ದಾರೆ. ಆದರೆ ಈ ವಾಣಿಜ್ಯ ಬೆಳೆಗಳಿಗೆ ಈ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಏನು ಪರಿಹಾರ ಕೊಡುತ್ತೆ ಅದು ಭಾರಿ ಕಡಿಮೆ ಪ್ರಮಾಣದ್ದು. ಬೇರೆ ಒಂದು ಕೃಷಿ ಬೆಳೆಗಳಿಗೆ ಕೊಡ್ತಾ ಇರುವಂಥ ಒಂದು ಪರಿಹಾರನ ನಮಗೆ ಕೊಡ್ತಾ ಇದ್ದಾರೆ. ಕೃಷಿ ಬೆಳೆ ಏನಾಗುತ್ತೆ ಅಂದರೆ ನೀವು 3 ತಿಂಗಳು 6 ತಿಂಗಳಿಗೆ ಬೇರೆ ಬೆಳೆಗಳನ್ನು ಬದಲಾವಣೆ ಮಾಡ್ಬೋದು. ಆದರೆ ವಾಣಿಜ್ಯ ಬೆಳೆಗಳನ್ನ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ಅದು ಸತತವಾಗಿ 30-40 ವರ್ಷ ನಾವು ಅದೇ ಬೆಳೆಯನ್ನು ಬೆಳೀತಾ ಇರುವಾಗ ಈ ರೀತಿ ಒಂದು ನಮಗೆ ಬೆಳೆ ನಷ್ಟ ಆದಾಗ ಅದರದ ಪರಿಹಾರ ಏನು ಸರ್ಕಾರ ಕೊಡುತ್ತೆ ಅದು ಭಾರಿ ಕಿಂಚಿತ್ತವಾದದ್ದು. ಏನು ಈಗ ಒಂದು ನ್ಯಾಷನಲ್ ಪಾಲಿಸಿ NDRF ಸ್ಕೀಮಿಂದ ಅವರು ಹಿಂದೆ ಎಲ್ಲ ಕೊಟ್ಟಿದ್ದಾರೆ. 1 ಎಕರೆಗೆ 1 ಹೆಕ್ಟೇರ್ಗೆ 18,000 ರೂಪಾಯಿ ಕೊಡ್ತಾರೆ. ಅದು 2 ಹೆಕ್ಟೇರ್ಗೆ ಮಾತ್ರ ಲಿಮಿಟ್ ಮಾಡಿರ್ತಾರೆ. 2 ಹೆಕ್ಟೇರಿಂದ 36,000 ರೂಪಾಯಿ ಬರುತ್ತೆ. ಹಾಗೆ ಹಿಂದೆ ರಾಜ್ಯ ಸರ್ಕಾರದಿಂದ ಹೆಕ್ಟೇರ್ಗೆ 10,000 ರೂಪಾಯಿ, 2 ಹೆಕ್ಟೇರ್ ಕೊಟ್ಟರು 20,000, ಒಟ್ಟಿಗೆ 56,000 ರೂಪಾಯಿ ಒಂದು 2 ಹೆಕ್ಟೇರ್ಗೆ ಒಬ್ಬ ರೈತನಿಗೆ ಸಿಕ್ಕಿದೆ. ಆದರೆ ಈ ಒಂದು ಪರಿಹಾರದಿಂದ ನಾವು ನಷ್ಟವಾದನ್ನ ತುಂಬಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಆಕ್ಟ್ ಅನ್ನು ತಂದಿದ್ದಾರೆ. ಆಕ್ಟಿಂದ ಕೆಲವರು ಭೂಮಿಯನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಉಪಾಧ್ಯಕ್ಷ BM ನಾಗರಾಜು, ಪ್ರಧಾನ ಕಾರ್ಯದರ್ಶಿ KB ಕೃಷ್ಣಪ್ಪ, ನಿರ್ದೇಶಕರಾದ BJ ಯತೀಶ್ ಹಾಗೂ ಪ್ರಕಾಶ್ ಉಪಸ್ಥಿತರಿದ್ದರು. ಪ್ರಸ್ತುತ ರಾಜಕಾರಣದಲ್ಲಿ ತತ್ವ ಸಿದ್ಧಾಂತಗಳು ಹಿಂದೆ ಸರಿಯುತ್ತಿದ್ದು ಪ್ರಾಮಾಣಿಕರು ರಾಜಕಾರಣ ಮಾಡಲು ಸಾಧ್ಯವಿಲ್ಲ ಎಂಬ ವಾತಾವರಣ ನಿರ್ಮಾಣವಾಗುತ್ತಿದೆ ಎಂದು ಮಾಜಿ ಶಾಸಕ AT ರಾಮಸ್ವಾಮಿ ತಿಳಿಸಿದರು. ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ಕರ್ನಾಟಕ ರಾಜ್ಯ ಒಂದು ಸುಸಂಸ್ಕೃತ ರಾಜ್ಯವಾಗಿತ್ತು. ಆದರೆ ಇಂದು ಲೂಟಿಕೋರರ, ಭ್ರಷ್ಟಾಚಾರಿಗಳ ಸ್ವರ್ಗವಾಗಿದೆ. ಭ್ರಷ್ಟಾಚಾರದ ಬಗೆಗೆ ಮಾತನಾಡುವುದೇ ತಪ್ಪು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಭ್ರಷ್ಟಾಚಾರದ ಬಗೆಗೆ ಭ್ರಷ್ಟಾಚಾರಿಗಳೇ ಮಾತನಾಡಲು ಮುಂದಾಗಿ ಬಿಟ್ಟಿದ್ದಾರೆ. ನಾನು ಅಧಿಕಾರಕ್ಕಾಗಿ ರಾಜಕೀಯಕ್ಕೆ ಬಂದವನಲ್ಲ, ಜನರ ಸೇವೆ ಮಾಡಬೇಕೆಂಬ ಸದುದ್ದೇಶದಿಂದ ಬಂದವನು ಎಂದು ನುಡಿದ ಅವರು, ಬರುವ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರುತ್ತಿದ್ದು ಅದು ಕಾರ್ಯಕರ್ತರ ಚುನಾವಣೆ. ಭ್ರಷ್ಟ ಬಕಾಸುರರ ಎದುರು ಇವರು ಹೇಗೆ ಚುನಾವಣೆ ಎದುರಿಸುತ್ತಾರೆ ಎಂಬುದು ನನ್ನ ಪ್ರಶ್ನೆ ಎಂದ ಅವರು, ಕಾರ್ಯಕರ್ತರು ಪಕ್ಷದ ಸಂಘಟನೆಗೆ ಮುಂದಾಗಬೇಕು ಎಂದು ಹೇಳಿದರು. ನಾನು ನಿರೀಕ್ಷೆ ಮಾಡಲಿಲ್ಲ. ನನ್ನ ಆತ್ಮೀಯ ಸ್ನೇಹಿತರು ಈಗ ಆಗ್ತದೆ ಬಹಳ ಹಿನ್ನೆಲೆ ಇಡೀ ದೇಶದಲ್ಲಿ ಕೇಳಿ ಎಲ್ಲರೂ ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗುವಾಗ ನನಗೆ ಟಿಕೆಟ್ ಕೊಡಬೇಕು, ಟಿಕೆಟ್ ಕೊಡಬೇಕು. ನಾನು ಯಾವುದೇ ಷರತ್ತು ಸೇರಿಸಿಕೊಳ್ಳು, ಯಾಕೆಂದ್ರೆ ನಾನು ಅಧಿಕಾರಕ್ಕೋಸ್ಕರ ರಾಜಕಾರಣ ಬರಲಿಲ್ಲ. ನೀವೆಲ್ಲರ ಜೀವನ ಕಾಪಾಡಬೇಕು, ಜನ ಸೇವೆ ಮಾಡಬೇಕು. ಜನಸೇವೆ, ಜನಾರ್ದನ ಸೇವೆ ರಾಜಕಾರಣ ಆದರೆ ನಾವು ಶಕ್ತಿ ಕೊಡಲಿಲ್ಲ. ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಮತ್ತು ರಾಷ್ಟ್ರಪತಿಗಳ ಹೊಂದಾಣಿಕೆ ಆಯಿತು. ಒಪ್ಪಿಗೆ ಆ ಹೊಂದಾಣಿಕೆಯಿಂದ ಕೆಲವು ಲಾಭ ಆಗಿದೆ, ಈ ಕೆಲವು ನಷ್ಟವೂ ಆಗಿದೆ.
ಮುಂದೆ ಚುನಾವಣೆ ಅದು ಚುನಾವಣೆ ಕಾರ್ಯಕರ್ತರ ಚುನಾವಣೆ ಮುಂದೆ ಯಾವ ನಿಮ್ಮ ನಮ್ಮ ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಪಟ್ಟಣ ಪಂಚಾಯಿತಿ ಸದಸ್ಯ ರಶ್ಮಿ ಪ್ರವೀಣ್, ಬಿಜೆಪಿ ಮಂಡಲ ಸಂಚಾಲಕ ಲೋಕೇಶ್, ಮಾಜಿ ಅಧ್ಯಕ್ಷ ಕೇಶವಿಗೌಡ, ವೆಂಕಟೇಶ್, ಜನಾರ್ದನ ಗುಪ್ತಾ, ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಗಿರೀಶ್, ಮಾದೇಶ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಮತ್ತೆ ಪುಡಿ ರೌಡಿಗಳ ಅಟ್ಟಹಾಸ, ಅಂಗಡಿಯಲ್ಲಿದ್ದ ಯುವಕನ ಮೇಲೆ ಮನಸೋ ಇಚ್ಛೆ ಹಲ್ಲೆ. ಅಪಘಾತದಲ್ಲಿ ಗಾಯಗೊಂಡು ಸಾವನ್ನಪ್ಪಿದ್ದ ಬಾಲಕಿಯ ಅಂಗಾಂಗ ದಾನ ಮಾಡಲು ಒಪ್ಪಿದ ಪೋಷಕರ ದೃಢ ನಿರ್ಧಾರ ಶ್ಲಾಘನೀಯ, ಏಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ ಹೇಳಿಕೆ. ಮತ್ತು ಎಡಕುಮರಿ ರೈಲ್ವೆ ಮಾರ್ಗ ಭೂಕುಸಿತ ಸ್ಥಳದಲ್ಲಿ 700 ಕಾರ್ಮಿಕರಿಂದ 4ನೇ ದಿನವೂ ಸವಾಲಿನ ದುರಸ್ತಿ ಕಾರ್ಯ, ರೈಲು ಸಂಚಾರ ಸದ್ಯಕ್ಕೆ ದುಸ್ತರ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.